ರಾಜ್ಯ ಸರ್ಕಾರಕ್ಕೆ ತಲೆನೋವು ತಂದಿದೆ ಈ ಒಂದು ಒಳ ಮೀಸಲಾತಿ ಜಾರಿಗೆ ಟೈಮ್ ಫಿಕ್ಸ್ ಮಾಡಿರೋ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಹೋಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದ ತಾಂತ್ರಿಕ ಸಮಿತಿಯ ಈ ಒಂದು ಒಳ ಮೀಸಲು ಹಂಚಿಕೆ ಸಂಬಂಧ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿತ್ತು. ಏಪ್ರಿಲ್ 24ರಂದು ನಡೆಯಲಿರುವಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಒಳ ಮೀಸಲಾತಿ ವಿಚಾರವಾಗಿ ರೆಡಿ ಆಗ್ತಾ ಇದೆ ಸ್ಪೆಷಲ್ ರಿಪೋರ್ಟ್. ಒಳ ಮೀಸಲಾತಿ ವಿಚಾರವಾಗಿ ಏನೆಲ್ಲ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಪೆಷಲ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ವಿಶೇಷ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಲಿರೋ ಸಿಎಸ್. ವರದಿಯ ಆಧಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಸಚಿವರು ಚರ್ಚೆಯನ್ನು ಮಾಡ್ತಾರೆ. ಸಚಿವರ ಸಲಹೆ ಪಡೆದು ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮೀಟಿಂಗ್ಗಳನ್ನು ಮಾಡ್ತಾರೆ. ಮೀಟಿಂಗ್ಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ತಿಳಿದುಕೊಳ್ತಾರೆ. ಒಳ ಮೀಸಲಾತಿ ಜಾರಿಗೆ ಟೈಮ್ ಫಿಕ್ಸ್ ಮಾಡಿರುವಂತಹ ಸರ್ಕಾರ ಒಳ ಮೀಸಲಾತಿ ಚರ್ಚೆಗಾಗಿ ವಿಶೇಷವಾಗಿ ಕ್ಯಾಬಿನೆಟ್ ಮೀಟಿಂಗನ್ನು ಸಿದ್ಧ ಮಾಡ್ತಾರೆ. ಇದೇ ಏಪ್ರಿಲ್ 24ರಂದು ನಡೆಯಲಿರುವಂತಹ ಈ ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಒಳ ಮೀಸಲಾತಿ ವಿಚಾರವಾಗಿ ಆ ಒಂದು ಮೀಟಿಂಗ್ನಲ್ಲಿ ಸ್ಪೆಷಲ್ ರಿಪೋರ್ಟ್ ರೆಡಿಯಾಗುತ್ತೆ. ಈ ಒಳ ಮೀಸಲಾತಿ ವಿಚಾರವಾಗಿ ಒಂದು ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗನ್ನು ಸಿದ್ಧ ಮಾಡ್ತಾರೆ. ವಿಶೇಷವಾದಂತಹ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಏನು ಮಾಡಬೇಕು, ಒಳ ಮೀಸಲಾತಿ ಯಾವ ರೀತಿ ಹಂಚಿಕೆ ಮಾಡಬೇಕು, ಒಳ ಮೀಸಲಾತಿ ಯಾವ ರೀತಿ ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಲ್ಲಿ ಒಳ ಮೀಸಲಾತಿಯಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗಬೇಕು ಅನ್ನುವಂತಹ ನಿಟ್ಟಲ್ಲಿ ಒಂದು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ತಲೆನೋವಾಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಒಂದು ಗೊಂದಲ ಹೆಚ್ಚಾಗ್ತಾ ಇದೆ ಒಳ ಮೀಸಲಾತಿಯಲ್ಲಿ. ಆ ಒಂದು ಕಾರಣಕ್ಕೆ ಇದನ್ನು ಸ್ಪಷ್ಟಪಡಿಸೋಣ ಅನ್ನುವಂತಹ ನಿಟ್ಟಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಏಪ್ರಿಲ್ 24ನೇ ತಾರೀಕಿನಂದು ಮೀಟಿಂಗನ್ನು ಸಿದ್ಧ ಮಾಡ್ತಾರೆ. ಮೀಟಿಂಗ್ ಮಾಡಿದ ಬಳಿಕ ಸಚಿವರಾಗಿರ್ಬೋದು ಎಲ್ಲರ ಒಂದು ಅನುಮತಿ, ಅದರ ಜೊತೆಗೆ ಅವರವರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಏನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗದ ಈ ಒಂದು ಒಳ ಮೀಸಲಾತಿ. ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿಯು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ವರದಿ ಸಿದ್ಧಪಡಿಸಿತ್ತು. ಆದರೂ ಸಹಿತ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. ಈಗ ಈ ಸಮಿತಿಯ ಪರಿಶಿಷ್ಟ ಜಾತಿಯಲ್ಲಿನ ಎ ಮತ್ತು ಬಿ, ಎ ಬಿ ಮತ್ತು ಸಿ ಗುಂಪುಗಳು ಏನಿದ್ದಾವೆ ಇದರ ಜನಸಂಖ್ಯೆ ಹಾಗೂ ಮೀಸಲಾತಿ ಸಮೀಕರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಈ ಒಂದು ವಿಚಾರವಾಗಿ ರಾಜ್ಯದಲ್ಲಿ ಒಳ ಮೀಸಲಾತಿ ಹಂಚಿಕೆ ವಿಚಾರ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೋಸ್ಕರವೇ ಇದನ್ನು ಒಂದು ಸ್ಪಷ್ಟಪಡಿಸೋಣ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಇನ್ನೊಂದು ಸಚಿವ ಸಂಪುಟ ವಿಚಾರವಾಗಿರ್ಬೋದು. ಅದರೆಲ್ಲದರ ಮಧ್ಯೆ ಬೈ ಎಲೆಕ್ಷನ್ನ ಗೊಂದಲದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಹೀಗಿರಬೇಕಾದ್ರೆ ಆದಷ್ಟು ಬೇಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಜನರಿಗೆ ಸಹಾಯವಾಗುವಂತೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಮುಖಾಂತರ ಆ ಒಂದು ಚರ್ಚೆಯನ್ನು ಮಾಡ್ತಾರೆ. ಎಲ್ಲರ ಅಭಿಪ್ರಾಯಗಳನ್ನು ಪಡಿತಾರೆ. ಯಾವಾಗ ಜಾರಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಒಮ್ಮತದಿಂದ, ಅಂದರೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರ ಒಮ್ಮತದಿಂದ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಇನ್ನು ರಾಜ್ಯದಲ್ಲಿ ಒಳ ಮೀಸಲಾತಿ ಗೊಂದಲ ಸಾಕಷ್ಟು ದಿನಗಳಿಂದ ಇದೆ. ಇದು ಕಂಟಿನ್ಯೂಸ್ ಆಗಿ ಹಂಗೆ ನಡೀತಾನೆ ಇದೆ. ಆ ಒಂದು ಕಾರಣಕ್ಕೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ, ಅಂದರೆ ಜನರಿಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಏನು ಮಾಡಬೇಕು. ಈಗಾಗಲೇ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಅದಕ್ಕೋಸ್ಕರ ಏಪ್ರಿಲ್ 24ನೇ ತಾರೀಕು ಒಂದು ವಿಶೇಷವಾದಂತಹ ಸಭೆಯನ್ನು ಮಾಡ್ತಾರೆ, ಕ್ಯಾಬಿನೆಟ್ ಮೀಟಿಂಗನ್ನು ಮಾಡ್ತಾರೆ. ಆ ಒಂದು ಮೀಟಿಂಗ್ನಲ್ಲಿ ಎಲ್ಲ ಸಚಿವರ ಜೊತೆ ಮಾತನಾಡಿ ಏನು ಮಾಡಬೇಕು, ಯಾವ ರೀತಿ ಈ ಒಂದು ಮೀಸಲಾತಿ, ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ, ಒಳ ಮೀಸಲಾತಿ ಜಾರಿಗೆ ತರಬೇಕು ಅನ್ನುವಂತಹ ನಿಟ್ಟಲ್ಲಿ ಮಾತುಕತೆಯನ್ನು ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಈಗಾಗಲೇ ಒಳ ಮೀಸಲಾತಿ ಜಾರಿಗೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಒಳ ಮೀಸಲಾತಿ ಚರ್ಚೆಗಾಗಿ ಈಗಾಗಲೇ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಕೂಡ ಸೇರಿಕೊಂಡು ಮಾತನಾಡ್ತಾರೆ. ಏಪ್ರಿಲ್ 24ನೇ ತಾರೀಕು ಈ ಒಂದು ಮೀಟಿಂಗು ಏರ್ಪಡಿಸ್ತಾ ಇದ್ದಾರೆ.